ನೋಡಿ, ಜನಜಾಗೃತಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಏನಂದರೆ ಜನರ ಸಹಕಾರ ಇಲ್ಲದೇ ಯಾವ ಯುದ್ಧವನ್ನು ಯಾವ ದೇಶವೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನಂದರೆ ನಮಗೆ ಒಂದಷ್ಟು ನಾಲೆಡ್ಜ್ ಅನ್ನುವಂಥದ್ದು ಇರಲೇಬೇಕು, ಇದ್ರ ಬಗ್ಗೆ ಜಾಗೃತಿ ಅನ್ನುವಂಥದ್ದು ಇರಲೇಬೇಕು. ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೋಬೇಕು? ಬನ್ನಿ, ನಿವೃತ್ತ ಸುಬೇದಾರ್ ಒಬ್ಬರು ಮಾತಾಡಿದ್ದಾರೆ, ರಮೇಶ್ ಅವರು. ಏನು ಹೇಳ್ತಾರೆ ನೋಡೋಣ. ಮಾಕ್ ಡ್ರಿಲ್ ಅಂದರೆ ಈ ಥರ ಇರುತ್ತೆ. ಇದು ಒಂದು ಉದಾಹರಣೆ. ಈಗ ರಾತ್ರಿ ವೇಳೆ ನಾವು ಯಾವುದೇ ಲೈಟ್ ಹಾಕದೆ ಕತ್ತಲಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಈಗ ವೆಹಿಕಲ್ ಹೋಗ್ತವೆ, ಅವು ಎಲ್ಲ ಲೈಟ್ಗಳನ್ನು ಕಳ್ಕೊಂಡು ಹೋಗಬೇಕು. ಜನರು ಯಾವುದೇ ಸ್ಟ್ರೀಟ್ ಲೈಟ್ ಆಗಲಿ, ದೊಡ್ಡ ಟವರ್ಗಳು ಇರ್ತವೆ, ಅದಕ್ಕೆ ಯಾವುದೇ ಲೈಟು ಹಾಕದೆ ಎಲ್ಲ ಸ್ತಬ್ಧವಾಗಿರಬೇಕು. ಯಾವುದೇ ಕಾರ್ಯ ಮಾಡಬೇಕಾದ್ರೆ ಕತ್ತಲಲ್ಲಿ ನಾವು ಕಾರ್ಯ ಕಳ್ಕೋಬೇಕು. ಇದು ಒಂದು ಬಹಳ ಮುಖ್ಯವಾದಂಥ ರಾತ್ರಿಯಲ್ಲಿ ಅನುಸರಿಸೋಂಥ ಒಂದು ದೊಡ್ಡ ಹೆಜ್ಜೆ. ಅದೇ ರೀತಿ ಯುದ್ಧ ನಡೆದ ಮೇಲೆ ನಮ್ಮ ಮನೆಯಲ್ಲಿ ಸುರಕ್ಷಿತ ಯಾವುದೇ ಸ್ಥಳದಲ್ಲಿ ನಾವು ಒಳಗಡೆ ಇರಬೇಕು. ಏಕೆಂದರೆ ಯಾವುದೋ ಪರಿಸ್ಥಿತಿಯಲ್ಲಿ ಯಾವಾಗಲೂ ಏನೋ ದಾಳಿ ಆಗ್ಬೋದು, ವಾಯು ದಾಳಿ ಆಗ್ಬೋದು. ಇವತ್ತು ಮುಂದಿನ ಹೆಜ್ಜೆಯಂತೆ ಈ ಒಂದು ಅಣುಬಾಂಬ್ ಹಾಕಿದರೆ ಅದಕ್ಕೆ ನಮ್ಮ ಏನು ಮಾಡಬೇಕು? ನಾವು ಸಾರ್ವಜನಿಕರಾಗಿ ಒಂದು ಸುರಕ್ಷಿತ ಸ್ಥಳಕ್ಕೆ ಯಾವ ಥರ ಹೋಗಬೇಕು? ಮೊದಲ ಹೆಜ್ಜೆ, ಯಾವುದೇ ವಾಯುದಾಳಿ ಆಗಲಿ ಪಿಂಡೌನ್ ಇರಬೇಕು. ಎಲ್ಲಿ ನಿಂತಿರೋ ಅಲ್ಲೇ ನಿಲ್ಲಿ, ಪಟ್ಟಂತ ನೆಲ ಹಿಡೀರಿ. ನೆಲಕ್ಕೆ ಮಲಗಿ ಒಂದು ಸ್ವಲ್ಪ ಹೊತ್ತು ಕೇಳಿ, ತದನಂತರ ಆ ದಾಳಿ ಮುಗಿದ ಕೂಡಲೇ ಎದ್ದು ಬಿಡಿ, ನಿಮ್ಮ ಸುರಕ್ಷಿತ ಸ್ಥಳಕ್ಕೆ ಹೋಗಿಬಿಡಿ.